ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಇವತ್ತು ನಾನು ಮಟನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ಹೋಟ್ಲು ರೆಸ್ಟೋರೆಂಟ್ಗಾಗಿ ಹೋಗೋ ಅವಶ್ಯಕತೆಯೇ ಇಲ್ಲ. ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನು ಧನಿಯಾ, ಲವಂಗ, ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಕರಿಮೆಣಸು ಮತ್ತು ಇದು ಒಣಮೆಣಸಿನ್ಕಾಯಿ ಕಲರ್ದು ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ್ದು ಹಾಕ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ. ಇದಿಷ್ಟು ನಾನು ಫ್ರೈ ಮಾಡ್ಕೊಂಡು ಪೌಡ್ರು ಮಾಡ್ಕೋಬೇಕು. ನಾನು ಯಾವುದೇ ಇದು ಅಂಗಡಿಯಿಂದ ತಂದಿದ್ದು ಪೌಡ್ರು ನಾನು ಮಸಾಲೆಗಳು ಹಾಕ್ತಾಯಿಲ್ಲ. ಈ ಥರ ನಾನು ಮನೆಯಲ್ಲೇ ಮಾಡ್ಕೊಂಡು ನಾನು ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಟನ್ ಘೀ ರೋಸ್ಟು. ಈ ಥರ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಯಾಕಂದರೆ ಮನೆಯೆಲ್ಲ ಘಾಟ್ ಆಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಎಂಡಿಂಗಲ್ಲಿ ಒಂದು 3-4 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಸಾಕು. ಇದು ಡ್ರೈ ಪೌಡ್ರು ಮಾಡ್ಕೊಬರ್ತೀನಿ, ನೀರು ಹಾಕದೆ ಡ್ರೈ ಪೌಡ್ರು ಮಾಡ್ಕೊಬರಬೇಕು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೋಬೋದು. ಕಮ್ಮಿ ಕ್ವಾಂಟಿಟಿ ಮಾಡೋದು ನಿಮ್ಮ ಎಷ್ಟು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಈ ಪೌಡ್ರುಗಳು. ಈ ಥರ ನೀವು ಮಾಡಿಕ್ಕೋಬಿಟ್ರೆ ನೀವು ಸ್ಟೋರ್ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸಲ್ಲಾದರೂ ಯಾವುದಲ್ಲಾದರೂ ಹಾಕ್ಕೋಬೋದು. ನೋಡಿ, ನಾನು ಮಟನ್ ಹಾಕ್ತಾಯಿದ್ದೀನಿ. ಇದನ್ನು ನಾನು ಮೊದಲೇ ಬೇಯಿಸ್ಕೊತೀನಿ, ಯಾಕಂದರೆ ಚಿಕನ್ ಅಂದರೆ ಎಣ್ಣೆದಲ್ಲಿ ಫ್ರೈ ಮಾಡಿಕೊಂಡ್ರೆ ಬೆಂದೋಗುತ್ತೆ. ಮಟನ್ನು ತುಂಬ ಬೇಗ ಬೇಯಲ್ಲ. ಅದಕ್ಕೋಸ್ಕರ ಮೊದಲೇ ನೀರು, ಉಪ್ಪು ಮತ್ತು ಅರಿಶಿನ ಮಟನ್ ಹಾಕ್ಕೊಂಡು ಒಂದು 3 ವಿಸಿಲ್ 2 ವಿಸಿಲ್ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನಾನು. ಇವಾಗ ಮಟನ್ ಬೇಯಿಸ್ಕೋಸ್ಕೊಳಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ನೋಡಿ, 2 ವಿಸಿಲ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ 3 ವಿಸಿಲ್ ಕೂಗಿಸ್ಕೊತೀನಿ, ಯಾಕಂದರೆ ಬೆಂದಿಲಿಲ್ಲ. ಅದಕ್ಕೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಂಡೆ. ಇದನ್ನು ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಡ್ರೈ ಪೌಡ್ರು ಮಾಡ್ಕೊಬರ್ತೀನಿ. ಇದಕ್ಕೆಲ್ಲ ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ. ಈ ಥರ ಡ್ರೈ ಪೌಡ್ರು ಮಾಡಿ ಇಟ್ಕೊಬಿಟ್ರೆ ತುಂಬ ಟೇಸ್ಟಾಗಿರೋದು. ಚಿಕನಲ್ಲಾಗಲಿ ಮಟನಲ್ಲಾಗಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದನ್ನು ನೀರು ಹಾಕದೆ ನಾನು ರುಬ್ಕೊಬರ್ತೀನಿ, ಪೌಡ್ರು ಮಾಡ್ಕೊಬರ್ತೀನಿ. ನೋಡಿ, ನಾನು ಫುಲ್ಲು ಪೌಡ್ರು ನಾನೇನು ಮಾಡ್ಕೊಂಡಿಲ್ಲ. ಈ ಥರ ತರಿ ಈ ಥರ ಮಾಡ್ಕೊಂಡಿದ್ದೇನೆ. ಫುಲ್ ಫೈನ್ ಪೌಡ್ರ್ ಮಾಡ್ಕೊಳ್ಳಿಲ್ಲ ನಾನು. ನೋಡಿ, ಈ ಥರ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ. 2.5 ಈರುಳ್ಳಿನ ಪೇಸ್ಟ್ ಮಾಡ್ಕೊಬರ್ತೇನೆ. ನಾನು ಕಟ್ ಮಾಡಿ ಹಾಕ್ಕೊಳಲ್ಲ ಯಾವುದೋ, ಇದನ್ನು ಪೇಸ್ಟ್ ಮಾಡಿ ನಾನು ಹಾಕ್ಕೋತೀನಿ. ಈ ಥರ ಮಾಡಿಕೊಂಡ್ರೆ ಮಟನ್ ಪೀಸಸ್ಗೆಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನೀರು ಹಾಕ್ತೆ, ಈ ನೀರಿನ ಅಂಶ ಇರುತ್ತೆ ಈರುಳ್ಳಿದಲ್ಲೇ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬನ್ನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಹಾಕ್ಕೋತೀನಿ. ಲಾಸ್ಟ್ ಎಂಡಿಂಗಲ್ಲಿ ಹಾಕ್ಕೋತೀನಿ ಇದನ್ನು. ನೋಡಿ, ಮಟನ್ ಎಲ್ಲ ಬೆಂದಿದೆ. ಇವಾಗ ನೀರು ಸಪ್ರೇಟು, ಮಟನ್ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಫ್ರೈ ಮಾಡೋವಾಗ ಇದೇ ನೀರನ್ನ ಹಾಕ್ಕೊಂಡು ಉಪ್ಪು ಖಾರ ಇಡ್ಸ್ಕೋಬೇಕು. ಈ ಮಟನ್ ಬೇಯಿಸಿದ ನೀರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಮಟನ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನಲ್ಲಿ ಘೀ ರೋಸ್ಟ್ ಮಾಡ್ತಾ ಇರೋದಲ್ವ, ಅದಕ್ಕೆ ತುಪ್ಪ ಮತ್ತು ಬೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಮತ್ತು ಬೆಣ್ಣೆ ಹಾಕಿ ಮಾಡ್ತಾ ಇರೋದು ಇದಕ್ಕೆ. ನೋಡಿ, 1 ಕ್ಯೂಬ್ ಬೆಣ್ಣೆ ಹಾಕ್ತೀನಿ. ನಾವೇನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ.
ನೀವು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡೋ ಬದಲು ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮಟನ್ ಗೀ ರೋಸ್ಟು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ 1 ಸ್ಪೂನು. ನೀವು ಬೇಕಾದ್ರೆ ಈರುಳ್ಳಿ ಜೊತೆಗೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡ್ರಲ್ಲ ಆವಾಗಲೇ ಮತ್ತು ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೋಬೋದು ಜೊತೆಗೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂತ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ರುಬ್ಬಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನಾನೇನು ಬೇಯಿಸ್ಕೊಂಡಿದ್ದೆ ಮಟನ್ನು ಅದನ್ನು ನಾನು ಹಾಕ್ತಾ ಇದ್ದೀನಿ. ಒಂದೊಂದು ಮಟನ್ ತುಂಬ ಬೇಗ ಬೇಯಲ್ಲ ಮತ್ತು ಎಳೆ ಮಟನ್ ಇದ್ದರೆ ಬೆಂದೋಗುತ್ತೆ. ನೀವು ಬೆಂದಿಲ್ಲ ಅಂತ ಹೇಳಿದ್ರೆ ವಿಸಿಲ್ ಕೂಗಿಸ್ಕೊಳ್ಳಿ ಇನ್ನೂ ಸ್ವಲ್ಪ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಮಟನ್ ಬೇಯಿಸೋಕ್ಕೆ ನಾನು ಉಪ್ಪು ಹಾಕಿದ್ದೆ ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ನಾನೇನು ಪೌಡ್ರ್ ಮಾಡ್ಕೊಂಡಿದ್ದೆ ಆ ಪೌಡ್ರು ಡ್ರೈ ಪೌಡ್ರು ನಾನು ಹಾಕ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ನೀವು ಮಟನ್ ಎಷ್ಟು ತೊಗೋತೀರ ಅದು ಕ್ವಾಂಟಿಟಿ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ, ಪೌಡ್ರುಗಳು ಅದೆಲ್ಲನೂ. ಇದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಅಷ್ಟು ಪೌಡ್ರಿಗೆ ಸಾಕಾಗುತ್ತೆ. ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಡ್ರೈ ಪೌಡ್ರು ಮಾಡಿ ಇಟ್ಕೊಂಡ್ರೆ ಏನು ವೇಸ್ಟ್ ಆಗೋಲ್ಲ, ಯಾಕೆಂದರೆ ನೀರು ಹಾಕದೆ ಇದು ಪೌಡ್ರು ಮಾಡ್ಕೊಳೋದಲ್ವ. ನೋಡಿ ಬೇಯಿಸಿದ ನೀರು ನಾನು ಇವಾಗ ಹಾಕ್ತಾಯಿದ್ದೀನಿ. ಈ ಥರ ನೀರು ಹಾಕ್ಕೊಂಡು ನೀವು ಹಾಕ್ಕೊಂಡ್ರೆ ಉಪ್ಪು ಖಾರ ನಾವೇನು ಹಾಕಿರ್ತೀವಿ ಅದು ಮಟನ್ ಪೀಸಸ್ಗೆಲ್ಲ ಚೆನ್ನಾಗಿ ಹಿಡೀಲಿ, ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಅಂತ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಡೈರೆಕ್ಟಾಗಿ ಹಾಗೆ ಮಟನ್ನ ಬೇಯಿಸ್ಕೊಳಕ್ಕಾಗಲ್ಲ. ಈ ಥರ ವಿಸಿಲ್ ಕೂಗಿಸ್ಕೊಂಡು ಮಟನ್ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಗೀ ರೋಸ್ಟ್ ಮಾಡ್ಕೋಬೇಕು. ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ. ನಿಮಗೆ ಇನ್ನೂ ಜಾಸ್ತಿ ನಿಮಗೆ ಡ್ರೈ ಆಗಬೇಕಂದ್ರೆ ನೀವು ಡ್ರೈ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ನಾನು ಡ್ರೈ ಮಾಡ್ಕೋತೀನಿ. ಮಧ್ಯೆ ಮಧ್ಯೆ ಮಿಕ್ಸ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತಳ ಹಿಡಿಯುತ್ತೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲ ಕೊನೆಯದಾಗಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡೋಣ. ನೋಡಿ ಈ ಥರ ನಿಮಗೆ ಗ್ರೇವಿ ಟೈಪ್ ಬೇಕಂದರೆ ಇವಾಗಲೇ ಆಫ್ ಮಾಡ್ಕೋಬೇಡಿ. ನಾನು ಸ್ವಲ್ಪ ಡ್ರೈ ಮಾಡ್ತಾಯಿದ್ದೀನಿ, ಗೀ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ. ನೋಡಿ ಅದಷ್ಟಾಗಿದೆ. ಇದು ತಿನ್ನುವಷ್ಟರಲ್ಲಿ ಇದೆಲ್ಲ ಗ್ರೇವಿ ಎಲ್ಲ ಫುಲ್ಲು ಡ್ರೈ ಆಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಗೆ ಬೀಗರ ಊಟದಲ್ಲಿ ಮತ್ತು ಮದುವೆ ಬಿರಿಯಾನಿ ಮುಸ್ಲಿಂ ಮದುವೆ ಫಂಕ್ಷನಲ್ಲೆಲ್ಲ ಮಾಡ್ತಾರೆ ನೋಡಿ ಮಟನ್ ಗೀ ರೋಸ್ಟು, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಯಾರನ್ನು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.